ಕಥೆಯೋ ಇವಳು ಪರದೇಶಿಯಾದಳು ತಾಯಿ ಇಲ್ಲದ ಕಂಪನಿಯೋ ಇವಳು ಪರದೇಶಿಯಾದಳು ತಾಯಿ ಇಲ್ಲದ ಕಂಪನಿಯೋ ಅಣ್ಣ ಕಾಯುಳದ ಗತಿಯಿಲ್ಲ ತುತ್ತ ಕೇಳವರಾರಿಲ್ಲ ಪರದೇಶಿಯುಳ್ಳ ದೇಹಲ್ಲ ಪರದೇಶಿಯುಳ್ಳ ದೇಹಲ್ಲ ಪರದೇಶಿಯುಳ್ಳ ದೇಹಲ್ಲ ಕಣ್ಣೀರಿನ ಕಥೆಯೋ ಕಂದನ ಜೀವನದ ವ್ಯತಿಯೋ ಹೋದ ಮೇಲೆ ಮಗಳು ಪರದೇಶಿಯಾಗ್ಯಾಳು ತಾಯಿ ತೀರಿ ಹೋದ ಮೇಲೆ ಮಗಳು ಪರದೇಶಿಯಾಳು ಇವನ ಹಣಿ ಬರ ಕೇಳವ್ವ ವಿಧಿಯಟ ಇವರನ್ನ ಬಿಡಲಿಲ್ಲ ಇವನಿದು ಭಿನ್ನ ಕೇಳಿಲ್ಲ ವಿಧಿಯಟ ಇವರನ್ನು ಬಿಡಲಿಲ್ಲ ವಿಧಿಯಟ ಇವರನ್ನು ಬಿಡಲಿಲ್ಲ ಕಣ್ಣೀರಿನ ಕಥೆಯೋ ಕಂದನ ಜೀವನದ ವ್ಯತಿಯೋ ಕಂದಿನ ಕಥೆಯೋ ಕಂದನ ಜೀವನದ ವ್ಯತಿಯೋ ಕಂದನ ಜೀವನದ ವ್ಯತಿಯೋ ಕಂದನ ಜೀವನದ ವ್ಯತಿಯೋ ನನ್ನ ಹೆಂಡತಿ ಈ ಮಗುವಿಗೆ ಜನ್ಮ ಕೊಟ್ಟು ನನ್ನ ಹೆಂಡತಿ ಏನಾಯ್ತು ರುದ್ರ ನಿನ್ನ ಹೆಂಡತಿಗೆ? ಅವಳು ಈ ಮಗುವಿಗೆ ಜನ್ಮ ಕೊಟ್ಟು ಸತ್ತು ಹೋದಳು ಗಣೇ. ನೀನು ಕಲ್ಪನೆಯಲ್ಲಿ ಕಾಣದಂತ ದುರಂತವನ್ನು ನುಡಿಯುತ್ತಿರುವಲ್ಲೋ. ತವರ ಮನೆಗೆ ಹೋಗಿ ಬರುತ್ತೇನೆಂದು ಹೇಳಿ ಹೋದ ನಿನ್ನ ಹೆಂಡತಿ ತನ್ನ ಬಾಳನ್ನೇ ಬರಿದು ಮಾಡಿ ಕಳಿಸಿದಳೆ. ರುದ್ರ, ನಿನ್ನ ಹೆಂಡತಿ ಸತ್ತಿಲ್ಲಪ್ಪ, ನನ್ನ ಒಡ ಹುಟ್ಟಿದ ತಂಗಿ ಸತ್ತಿದ್ದಾಳೆ. ನನ್ನ ಒಡ ಹುಟ್ಟಿದ ತಂಗಿ ಬಾಳಿನಲ್ಲಿ ಎಂತ ಘಟನೆ ನಡೆದಿತ್ತು ರುದ್ರ, ಎಂತ ಘಟನೆ ನಡೆದಿತ್ತು. ನಿಜ ದಣಿ, ನಿಜ. ಸೃಷ್ಟಿ ಕಳತನ ಸೆಳೆತದಲ್ಲಿ ಸಿಕ್ಕು ನನ್ನ ಸಂಸಾರ ನುಚ್ಚುನೂರಾಗಿ ಬಡತನದ ಬೇಗುದಿಯಲ್ಲಿ ಬಾಳ್ವೆ ಎಷ್ಟೇ ಭಾರವಾಗಿದ್ದರೂ ನಾನು ಬದುಕುತ್ತಿದ್ದೆ. ಬದುಕೆಂಬ ಬಂಡಿಯಲ್ಲಿ ನಾವಿಬ್ಬರು ಕಂಡ ಹೆಂಡತಿಯರು ಜೋಡೆತ್ತುಗಳಾಗಿ ಆದರೆ ಇಂದು ನನ್ನ ಬದುಕಿನ ಬಂಡೆಯ ಒಂದು ಚಕ್ರ ಕಳಚಿ ಹೋಯಿತು ತಡಿ, ಕಳಚಿ. ಇಂದು ನನ್ನ ಬದುಕು ಬರಡಾಗಿ ಹೋಯಿತು. ನನ್ನ ಹೆಂಡತಿ ನೀಡಿದ ಈ ಮಗು ಅನಾಥಳಾದ ಈ ಪಾಪಿ ಹುಟ್ಟದಿದ್ದರೆ ಖಂಡಿತವಾಗಿ ನನ್ನ ಹೆಂಡತಿ ಸಾಯುತ್ತಿರಲಿಲ್ಲ.
ಇದೆ ರುದ್ರ. ಕೈ ಸುಟ್ಟ ದೀಪದ ಕೋಪಕ್ಕೆ ಪಣತಿಯನ್ನು ಒಡೆಯಬಾರದು ರುದ್ರ. ಯಾರ ಸಾವಿಗೆ ಯಾರ ಜನ್ಮವೂ ಕಾರಣವಲ್ಲಪ್ಪ. ಯಾರ ಜನ್ಮಿಗೆ ಯಾರ ಸಾವು ಕಾರಣವಲ್ಲ. ಈ ಲೋಕದಲ್ಲಿ ಹುಟ್ಟೋರು ಹುಟ್ಟುತ್ತಾರೆ, ಸಾಯೋರು ಸಾಯುತ್ತಾರೆ. ಹುಟ್ಟಿ ಸಾಯುವ ಸಂಬಂಧ ಕಟ್ಟಲು ನಾವ್ಯಾರು? ಅವರವರ ಭೋಗವನ್ನು ಅವರ ಬೆನ್ನಿಗೆ ಕಟ್ಟಿಕೊಂಡು ಈ ಲೋಕಕ್ಕೆ ಬಂದವರು. ಬರೀ ಹುಚ್ಚು ಭ್ರಮೆಯಲ್ಲಿ ಬಡದಾಡುವುದೇ ಈ ಮಾನವನ ಮೂರ್ಖತನ. ಅಂದರೆ ಮಾಡಿಕೊಂಡ ಹೆಂಡತಿಯನ್ನು ಮರೆಯಲೇಬೇಕಂತೀಯಾದಣಿ. ಮರೆಯಬೇಕು ರುದ್ರ, ಮರೆಯಲೇಬೇಕು. ಹುಟ್ಟಿದ ಮಾನವ ಈ ಲೋಕವನ್ನೇ ಬಿಟ್ಟು ಹೋಗುವಾಗ ಇನ್ನು ಮಾಡಿಕೊಂಡ ಮಡದಿ ಎಷ್ಟು ದಿವಸದವಳು? ನಮ್ಮಿಂದ ಮಾಯವಾದುದನ್ನೆಲ್ಲ ನಾವು ಮರೆಯಬೇಕು ರುದ್ರ, ನಾವು ಮರೆಯಬೇಕು. ಮರೆಯಲು ಮನಸ್ಸು ದೃಢ ನಿರ್ಧಾರ ಮಾಡು. ಮಡದಿಯನ್ನು ಮರೆತರು ಮಡದಿ ನೀಡಿ ಹೋದ ಈ ಮಗಳ ಮುಂದಿನ ಭವಿಷ್ಯ ಏನು ದಣಿ? ಆ ಮಗುವನ್ನು ಬದುಕಿಸಬೇಕಾಗಿದ್ದು ನಿನ್ನ ಧರ್ಮ, ಅದು ನಿನ್ನ ಕರ್ತವ್ಯ. ಈ ಮಗುವಿಗೆ ಅಂಬಿಕಾ ಅಂತ ನಾಮಕರಣ ಮಾಡು. ಈ ಮಗುವಿಗೆ ಬೇಕಾದ ಆಶ್ರಯ, ವಿದ್ಯೆ, ಊಟ, ಉಪಚಾರ ನಾನು ನೋಡಿಕೊಳ್ಳುವೆ. ಒಳ್ಳೆಯ ವಿದ್ಯಾಭ್ಯಾಸ ಕಲಿಸಿ ಸುಶಿಕ್ಷಿತರ ಸಾಲಿನಲ್ಲಿ ನಿಲ್ಲಿಸು. ಇದು ನಿನ್ನ ಮಗಳಲ್ಲ, ನನ್ನ ಮಗಳೆಂದು ಭಾವಿಸಿಕೊಳ್ಳು. ಇಗೋ ತೆಗೆದುಕೋ ಈ ನಿನ್ನ ಮಗುವಿಗೆ ಖರ್ಚಿಗಾಗಿ ಹಣವನ್ನು. ಆಕರ್ಣನಂತೆ ನೀದಾನಿಯಾದೆ ಇನ್ನೊಂದು ಜೀವಕ್ಕೆ ಆಧಾರವಾದೆ. ಆಕರ್ಣನಂತೆ ನೀದಾನಿಯಾದೆ ಇನ್ನೊಂದು ಜೀವಕ್ಕೆ ಸಾಕಾರನಾದೆ. ಈ ನಿಮ್ಮ ಉಪಕಾರ ಯಾವ ಜನ್ಮದಾಗ ಮುಟ್ಟಿಸ್ಬೇಕ್ರಿ ಅಪ್ಪ? ಯಾಕೋ ಕಣ್ಣೀರು? ಋಣ ಮುಟ್ಟಿಸುವ ಕಾಲ ಆ ದೇವರು ತಂದೆ ತರುತ್ತಾನೆ. ಉಂಡವರಿಗೆ ಉಣ್ಣಿಸುವುದಕ್ಕಿಂತ ಹಸಿದವರಿಗೆ ಅನ್ನ ಹಾಕುವುದೇ ನಿಜವಾದ ಮಾನವನ ಧರ್ಮ. ಈಗ ನೀನು ಎಲ್ಲವನ್ನು ಕಳೆದುಕೊಂಡು ಹಸಿದು ನಿಂತಿರುವಿ. ಇಂತಹ ಸಮಯದಲ್ಲಿ ನಾನು ಸಹಾಯ ಮಾಡದೆ ಹೋದರೆ ಆ ಶಿವನು ಸಹ ನನ್ನನ್ನು ಮೆಚ್ಚಲಾರನು. ಇರಲಿ, ಈ ಮಗುವನ್ನು ಯಾರ ಮನೆ ಹತ್ರ ಬಿಡುತ್ತಿ? ಊರಾಗ ಯಾರ ಮನ್ಯಾಗನು ಬಿಡುದಿಲ್ರಿ ಅಪ್ಪ. ಬೆಂಗಳೂರಾಗ ನನ್ನ ತಂಗಿ ದುಡ್ಯಾಕಂತ ಹೋಗಿ ಬಾಳ ದಿನ ಆಯ್ತು, ಅಲ್ಲಿ ಅದಾಡ್ರಿ. ನನ್ನ ತಂಗಿ ಮಗ ಅರವಿಂದ ಈ ಸಲ BA ಓದ್ತಾನ, ಅಲ್ಲೇ ಅದನ್ರಿ. ನನ್ನ ತಂಗಿ ಅಣ್ಣನ ಮಗಳಂತೂ ಪ್ರೀತಿಯಿಂದ ಜೋಪಾನ ಮಾಡಬಹುದು ಅಂತ ನನ್ನ ಆಸೆ ರೀ. ಅದಕ್ಕ ನನ್ನ ಮಗಳ ನನ್ನ ತಂಗಿ ಮನೆ ಬಿಟ್ಟು ಬರ್ತೀನ್ರಿ ಪಾ, ನನ್ನ ತಂಗಿ ಮನೆ ಬಿಟ್ಟು ಬರ್ತೀನಿ. ಅಷ್ಟೇ ಮಾಡು ರುದ್ರ.
ತವರಿಗೆ ಹೊರಟು ಹೋಗು. ಮಗು ಇನ್ನು ಹಾಲು ಕುಡಿಯುವ ಹಸಿವು. ಇಲ್ಲಿ ಬಹಳ ಹೊತ್ತು ನಿಲ್ಲುವುದು ಒಳ್ಳೆಯದಲ್ಲ. ಈ ಮಗುವಿಗೆ ಒಳ್ಳೆ ವಿದ್ಯಾಭ್ಯಾಸ ಮಾಡಿಸುವಂತ ಚೆನ್ನಾಗಿ ಹೇಳಿ. ಆಯ್ತ್ರಿಪ್ಪ, ನಾನು ಹೋಗಿ ಬರ್ತೀನಿ ಪಾದಣಿ, ನಾ ಹೋಗಿ ಬರ್ತೀನಿ. ಆಯ್ತು, ಹೋಗಿ ಬಾ. ದೇವರು ಒಳ್ಳೇದು ಮಾಡಿ. ಎಲ್ಲಿರ್ವಿ ಬೇಗಿ ಬಾ ಭಕ್ತರು ಧರಿಸಲು ಬಾ. ಎಲ್ಲಿರ್ವಿ ಬೇಗಿ ಬಾ ಭಕ್ತರು ಧರಿಸಲು ಬಾ. ನಿನಗಾಗಿ ಓಡಿ ಓಡಿ ಬಂದೆ ಗುರು ಸಾರ್ವಭೌಮನಿವ. ನಿನಗಾಗಿ ಓಡಿ ಓಡಿ ಬಂದೆ ಗುರು ಸಾರ್ವಭೌಮನಿವ. ನಿನ್ನ ದಾರಿ ಕಾಯಲು ಬೇಗನೆ ಓಡಿ ಬಾ. ನಿನ್ನ ಧ್ಯಾನ ಮಾಡುತ್ತಿರುವೆ ಶಾವರ ಸಿದ್ಧ